ಕ್ಯಾಬಿನೆಟ್ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ನಾನು ದೆಹಲಿಯಲ್ಲಿ ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ನಾನು ದೆಹಲಿಯಲ್ಲಿ ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ನಾನು ದೆಹಲಿಯಲ್ಲಿ ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್